ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಧನುರ್ಮಾಸ ಮುಗಿದ ನಂತರ ನಮಗೆ ಬರುವಂಥದ್ದು ಮಕರ ಸಂಕ್ರಾಂತಿ. ಇದು ವರ್ಷದ ಮೊದಲನೇ ಹಬ್ಬ, ಮೊದಲನೇ ಆಚರಣೆಯಾಗಿರುತ್ತೆ. ಜನವರಿ 14 ರಾತ್ರಿ 9:11 ಪಥಸಂಚಲನ. ಆದ್ದರಿಂದ 15ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ವಿಶೇಷತೆಗಳೇನು, ಪೂಜಾ ವಿಧಾನವೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ನಮಗೆ ಸಂಕ್ರಮಣ ಉಂಟಾಗುತ್ತೆ. ಈ ದಿನವನ್ನು ನಾವು ಮಕರ ಸಂಕ್ರಾಂತಿಯಾಗಿ ಆಚರಣೆ ಮಾಡ್ತೀವಿ. ಈ ದಿನ ದಕ್ಷಿಣಾಯಣ ಪೂರ್ಣಗೊಂಡು ಉತ್ತರಾಯಣಕ್ಕೆ ನಾವು ಕಾಲಿಡ್ತೀವಿ. ರೈತರಿಗೆ ಇದು ತುಂಬ ಮಹತ್ವದ ದಿನ ಅಂತ ಹೇಳ್ಬೋದು. ಅವರು ಬೆಳೆದಿರುವಂಥ ಫಸಲನ್ನು ಒಂದು ಕಡೆ ಹಾಕಿ ಅದನ್ನು ಪೂಜೆ ಮಾಡುವಂಥ ಶುಭ ದಿನ. ಈ ದಿನ ಇನ್ನೊಂದು ವಿಶೇಷವಾದ ಪೂಜೆ ಅಂತ ಹೇಳಿದ್ರೆ ಸಗಣಿ ಪೂಜೆ, ಜೊತೆಗೆ ಗೋಮಾತೆಯ ಪೂಜೆಯನ್ನು ಸಹ ಈ ದಿನ ಮಾಡುವಂಥದ್ದು ವಿಶೇಷ. ಅದರ ಜೊತೆಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದು ತುಂಬಾ ಶುಭಕರ ಅಂತಲೂ ಸಹ ಹೇಳ್ಬೋದು. ಇಷ್ಟು ಅಚ್ಚರಿಗಳಿಂದ ಕೂಡಿದ ಸಂಕ್ರಾಂತಿಯನ್ನು ಹೇಗೆ ಆಚರಣೆ ಮಾಡೋದು ಅಂತ ನೋಡೋಣ. ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ಅಣಿ ಮಾಡ್ಕೋಬೇಕು. ಮೊದಲನೇದಾಗಿ ಸಗಣಿ ಪೂಜೆಯನ್ನು ಮಾಡಬೇಕು. ಹಿಂದಿನ ದಿನವೇ ಹಸುವಿನ ಸಗಣಿಯನ್ನು ತಂದಿಟ್ಕೊಂಡು ಶುದ್ಧಿ ಮಾಡಿಟ್ಕೊಂಡಿರಬೇಕು. 9 ಸಗಣಿ ಮುದ್ದೆಗಳನ್ನು ಮಾಡಿಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಇಟ್ಟು ರಂಗೋಲಿ ಮಧ್ಯ ಒಂದು ಸಗಣಿ ಮುದ್ದೆ, ಸುತ್ತಲೂ 8 ಸಗಣಿ ಮುದ್ದೆಗಳನ್ನು ಇಟ್ಟು ನೈವೇದ್ಯಕ್ಕೆ ಯಾವುದಾದ್ರೂ ಒಂದು ಸಿಹಿ ತಿಂಡಿ ಆಗ್ಬೋದು, ಅಥವಾ ಹಣ್ಣುಗಳಾಗ್ಬೋದು, ಅಥವಾ ಕಬ್ಬಿನ ಜಲ್ಲೆ ಆಗ್ಬೋದು, ನೈವೇದ್ಯಕ್ಕೆ ಇಟ್ಟು ಸಗಣಿಗೆ ಪೂಜೆಯನ್ನು ಸಲ್ಲಿಸಬೇಕು. ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಈ ಸಗಣಿ ಪೂಜೆಯನ್ನು ಮುಖ್ಯವಾಗಿ ಮಹಿಳೆಯರು ಮಾಡಬೇಕು, ಅಥವಾ ಮದುವೆ ಆಗಬೇಕಾಗಿರುವಂಥ ಕನ್ಯೆಯರು ಮಾಡಿದ್ರೆ ಬೇಗ ಒಂದು ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಅಥವಾ ಸಂತಾನ ಭಾಗ್ಯಕ್ಕೆ ಎದುರು ನೋಡ್ತಾ ಇರುವಂಥ ಮಹಿಳೆಯರು ಈ ಪೂಜೆಯನ್ನು ಮಾಡಿದ್ರೆ ಶೀಘ್ರವಾಗಿ ಸಂತಾನ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಮಹಿಳೆಯರು ಈ ಪೂಜೆಯನ್ನು ಮಾಡೋದ್ರಿಂದ ಅವರ ಸೌಭಾಗ್ಯ ತತ್ವ ವೃದ್ಧಿಯಾಗುತ್ತೆ. ಈ ಸಗಣಿ ಪೂಜೆಯನ್ನು ತಪ್ಪದೇ ಮಾಡೋದ್ರಿಂದ ಮನೆಗೆ ಇರುವಂಥ ಯಾವುದೇ ಒಂದು ನರದೃಷ್ಟಿ ಅಥವಾ ಯಾವುದಾದ್ರೂ ದೋಷಗಳಿದ್ರೆ ಎಲ್ಲನೂ ನಿವಾರಣೆ ಆಗುತ್ತೆ. ಸಗಣಿ ಪೂಜೆ ಆದ ನಂತರ ಮನೆಯಲ್ಲಿ ನೀವು ಪೂಜೆಗೆ ಅಣಿ ಮಾಡ್ಕೋಬೇಕು. ಸಂಕ್ರಾಂತಿ ಹಬ್ಬದ ಮುಖ್ಯ ವಿಶೇಷತೆ ಸ್ವೀಟ್ ಪೊಂಗಲ್, ಜೊತೆಗೆ ಖಾರ ಪೊಂಗಲ್ ಮತ್ತು ಎಳ್ಳು ಬೆಲ್ಲ. ಇವುಗಳನ್ನು ನೀವು ನೈವೇದ್ಯಕ್ಕೆ ಸಿದ್ಧ ಮಾಡಿಕೊಂಡು ಕಬ್ಬಿನ ಜಲ್ಲೆಗಳನ್ನು ಸಹ ಕಟ್ ಮಾಡಿಟ್ಕೊಂಡು ನೈವೇದ್ಯಕ್ಕೆ ಇಡಬಹುದು, ಹಣ್ಣುಗಳನ್ನು ಇಡಬಹುದು. ಇನ್ನು ಪೂಜೆ, ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಈ ದಿನ ಸಲ್ಲಿಸ್ಬೋದು. ಅಥವಾ ಮುಖ್ಯವಾಗಿ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯರ ಫೋಟೋ ಇದ್ದರೆ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮಿಯ ಫೋಟೋ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ವಿಷ್ಣುಮೂರ್ತಿ, ಲಕ್ಷ್ಮಿಯ ವಿಗ್ರಹಗಳು ಫೋಟೋ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ತಪ್ಪದೆ ಸಲ್ಲಿಸ್ಬೋದು. ಯಾವುದೂ ಇಲ್ಲ ಫೋಟೋಗಳು ಅಂತ ಹೇಳಿದ್ರೆ ಕೇವಲ ಲಕ್ಷ್ಮೀ ವಿಗ್ರಹ ಫೋಟೋ ಇದ್ದರೆ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ, ಅಥವಾ ಲಕ್ಷ್ಮಿಯ ಒಂದು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು. ಈ ದಿನ ಪ್ರಮುಖವಾಗಿ ಬೆಳಗುವಂಥ ದೀಪ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಿನ ದೀಪ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲದ ಪುಡಿ, ಹಾಲನ್ನು ಬೆರೆಸಿ 2 ದೀಪಗಳಾಗಿ ಮಾಡಿಕೊಂಡು ಸುತ್ತಲೂ ಅರಿಶಿನ ಕುಂಕುಮ ಇಟ್ಟು ಮಧ್ಯದಲ್ಲಿ ತುಪ್ಪವನ್ನು ಹಾಕಿ ಬತ್ತಿಯನ್ನು ಇಟ್ಕೊಂಡು ಪೂಜಾ ಸಮಯದಲ್ಲಿ ಈ ದೀಪಗಳನ್ನು ಬೆಳಗಿಸ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಉತ್ತಮ. ಮೊದಲನೇದಾಗಿ ದೇವ್ರ ಮನೆಯಲ್ಲಿರುವ ದೀಪಗಳನ್ನು ಅಕ್ಕಿ ದೀಪಗಳು ಮಾಡಿದರೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಸಹ ನೀವು ಏಕಾರತಿಯಿಂದ ಬೆಳಗಿಸ್ಕೊಂಡು ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಗಂಧದ ಕಡ್ಡಿಯಿಂದ ಪೂಜೆ ಸಲ್ಲಿಸಿ, ನಂತರ ನೀವು ಯಾವ ದೇವರಿಗೆ, ಯಾವ ಫೋಟೋ ವಿಗ್ರಹಗಳಿಗೆ ಪೂಜೆಯನ್ನು ಮಾಡ್ತಿದ್ದೀರೋ ಆ ದೇವರ ಒಂದು ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸ್ತಾ ಹೂವಿನಿಂದ ಅಥವಾ ಅಕ್ಷತೆಯಿಂದ ಅಥವಾ ಕುಂಕುಮದಿಂದ ಅರ್ಚನೆಯನ್ನು ಮಾಡ್ತಾ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಮಾಡಬೇಕು. ಇಟ್ಟಿರುವಂಥ ನೈವೇದ್ಯವನ್ನು ಸ್ವಾಮಿಗೆ ಸಮರ್ಪಣೆಯನ್ನು ಮಾಡಿ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಸಂಕ್ರಾಂತಿ ಹಬ್ಬದ ದಿನ ನೀವು ಅಕ್ಕಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಿ ಈ ಪೂಜೆಯನ್ನು ಮಾಡೋದ್ರಿಂದ ಅಷ್ಟೈಶ್ವರ್ಯಗಳು ಲಭಿಸುತ್ತೆ. ಜೊತೆಗೆ ನಮ್ಮ ಪಿತೃಗಳ ಆಶೀರ್ವಾದನೂ ಸಹ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಅಥವಾ ಮನಸ್ಸಿನಲ್ಲಿ ಕಿರಿಕಿರಿ ಇದೆ ಅಂಥವರು ಈ ಒಂದು ಪೂಜೆಯನ್ನು ತಪ್ಪದೇ ಮಾಡಬೇಕು. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಸ್ವಾಮಿಯ ಫೋಟೋವನ್ನು ಇಟ್ಕೊಂಡು ಅಥವಾ ವಿಷ್ಣು, ಲಕ್ಷ್ಮಿಯ ಫೋಟೋಗಳು ಅಥವಾ ವಿಗ್ರಹಗಳನ್ನು ಇಟ್ಕೊಂಡು ಒಂದು ಅಕ್ಕಿ ಹಿಟ್ಟಿನ ದೀಪಗಳನ್ನು ಇಟ್ಕೊಂಡು ಈ ಪೂಜೆಯನ್ನು ತಪ್ಪದೆ ಸಲ್ಲಿಸಬೇಕು. ಅಥವಾ ಅದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಅಥವಾ ಲಕ್ಷ್ಮಿಯ ಕಳಶ ಸ್ಥಾಪನೆ ಮಾಡಿಕೊಂಡು ಈ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಒಂದು ಪರಿಹಾರ ಅನ್ನೋದು ತಪ್ಪದೆ ಸಿಗುತ್ತೆ. ಲಕ್ಷ್ಮಿಯ ಕಳಶ ಸ್ಥಾಪನೆ ಮಾಡುವಂಥವರು ಈ ದಿನ ನೀವು
ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕೋ ಬದಲು ಭತ್ತವನ್ನು ಹಾಕಿ ಅದರ ಮೇಲೆ ಕಲಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ಈ ದಿನ ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಧಾನ್ಯಗಳ ಪೂಜೆ ನಮಗೆ ತುಂಬಾ ವಿಶೇಷ ಫಲ ಅನ್ನೋದು ಕೊಡುತ್ತೆ. ಅಕ್ಕಿ ಬದಲು ನೀವು ಭತ್ತವನ್ನು ಹಾಕ್ಕೊಂಡು ಕಲಶ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ವರ್ಷ ಪೂರ್ತಿ ಧಾನ್ಯಗಳ ಕೊರತೆ ಇರೋದಿಲ್ಲ. ಮನೆ ವರ್ಷವಿಡೀ ಒಂದು ಧಾನ್ಯಗಳಿಂದ ಸಂಪತ್ತಿನಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಈ ದಿನ ರೈತರಿಗೂ ಸಹ ತುಂಬ ವಿಶೇಷ ದಿನ. ಕೊಯ್ಲನ್ನು ಮಾಡುವಂಥ ದಿನ. ಅವರು ಬೆಳೆದಿರುವಂಥ ಬೆಳೆಯನ್ನು ಒಟ್ಟುಗೂಡಿಸಿ ಪೂಜೆಯನ್ನು ಮಾಡಿ ಸಂಭ್ರಮಿಸುವಂಥ ದಿನ ಇದು. ತೋಟ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಒಂದು ಸ್ವೀಟ್ ಪೊಂಗಲ್, ಖಾರ ಪೊಂಗಲನ್ನು ಮಾಡಿ ತೋಟಕ್ಕೆ ಒಂದು ಬೆಳೆಗೆ ಪೂಜೆಯನ್ನು ಸಲ್ಲಿಸಿ ಬರ್ತಾರೆ. ಇನ್ನು ಮನೆಯಲ್ಲಿ ಈ ರೀತಿ ಸರಳವಾಗಿ ಮಕರ ಸಂಕ್ರಾಂತಿ ಪೂಜೆಯನ್ನು ನೆರವೇರಿಸಿದ ಮೇಲೆ ಸೂರ್ಯನಿಗೆ ಇವತ್ತು ತಪ್ಪದೆ ಅರ್ಘ್ಯವನ್ನು ಅರ್ಪಿಸಬೇಕು. ತುಂಬಾ ವಿಶೇಷ ಫಲಗಳನ್ನು ನೀವು ಈ ದಿನ ಸೂರ್ಯದೇವನಿಂದ ಪಡ್ಕೋತೀರಾ. ಜೊತೆಗೆ ಗೋ ಪೂಜೆ ತುಂಬಾ ವಿಶೇಷ ಈ ದಿನ. ಮನೆ ಹತ್ತಿರ ಇರುವಂಥ ಯಾವುದಾದ್ರೂ ಗೋವಿಗೆ ಹೋಗಿ ತಪ್ಪದೆ ಪೂಜೆಯನ್ನು ಸಲ್ಲಿಸಿ ತಿನ್ನೋದಕ್ಕೆ ಕಬ್ಬಿನ ಜಲ್ಲೆ, ಬೆಲ್ಲ ಜೊತೆಗೆ ಒಂದು ಪೊಂಗಲನ್ನು ಸಹ ಕೊಟ್ಟು ಅದಕ್ಕೆ ತಿನ್ನೋದಕ್ಕೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು. ಈ ದಿನ ತಪ್ಪದೆ ಗೋಪೂಜೆಯನ್ನು ಮಾಡೋದ್ರಿಂದ ಕೋಟಿ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಸಂಕ್ರಾಂತಿ ಹಬ್ಬದ ದಿನ ಮಾಡುವಂಥ ಇನ್ನೊಂದು ವಿಶೇಷ ಆಚರಣೆ ಅಂತ ಹೇಳಿದ್ರೆ ಮಕ್ಕಳಿಗೆ ಫಲ ಎರೆಯೋದು ಅಥವಾ ಎಳ್ಳು ಬೀರೋದು. ಸಂಜೆ ವೇಳೆ ಪುಟ್ಟ ಮಕ್ಕಳು ಅಂದರೆ 5 ವರ್ಷ ಅದರ ಒಳಗಿನ ಮಕ್ಕಳನ್ನು ಎಳ್ಳು ಬೀರುವುದು ಅಥವಾ ಫಲ ಎರೆಯೋ ಕೆಲಸವನ್ನು ತಪ್ಪದೆ ಮಾಡಬೇಕು. ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಹಾಕಿ ಕುಂಕುಮನ ಇಟ್ಟು ಒಂದು ಪೀಠದ ಮೇಲೆ ಕೂರಿಸಿ ಅವರ ಮುಂದೆ ಒಂದು ಟೇಬಲ್ ಮೇಲೆ 5 ತಟ್ಟೆಗಳಲ್ಲಿ ಕೆಲವು ವಸ್ತುಗಳನ್ನು ಜೋಡಿಸಿರಬೇಕು. ಕಬ್ಬಿನ ಜಲ್ಲೆ, ಸಕ್ಕರೆ ಅಚ್ಚು, ಹಣ್ಣುಗಳು, ಒಂದು ಎಲಚಿಕಾಯಿ ಇವುಗಳನ್ನು 5 ತಟ್ಟೆಗಳಲ್ಲಿ ಜೋಡಿಸಿಟ್ಟು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಕೊರಳಿಗೆ ಹೂವನ್ನು ಹಾಕಿ ಎಳ್ಳು, ಬೆಲ್ಲ, ಕಾಯಿನ್ಸು, ಎಲಚಿಕಾಯನ್ನು ಒಂದು ಬೌಲಲ್ಲಿ ತಗೊಂಡು ಮಕ್ಕಳ ತಲೆ ಮೇಲೆ 3 ಬಾರಿ ತೆಗೆದು ಅದನ್ನು ಹಾಕಬೇಕು. ಎಳ್ಳನ್ನು ಬೀರಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ನರದೃಷ್ಟಿ, ಯಾವುದೇ ದೋಷಗಳಿದ್ರೂ ಎಲ್ಲ ನಿವಾರಣೆ ಆಗುತ್ತೆ. ಕಣ್ಣು ದೃಷ್ಟಿ ಆಗಿದ್ದರೆ ಮಕ್ಕಳಿಗೆ ಅದೆಲ್ಲ ನಿವಾರಣೆ ಆಗುತ್ತೆ. ಮಕ್ಕಳಲ್ಲಿ ಒಂದು ಅಭಿವೃದ್ಧಿ ಜೊತೆಗೆ ಶ್ರೇಯಸ್ಸು, ಆಯುಸ್ಸಿನ ವೃದ್ಧಿನೂ ಸಹ ಆಗುತ್ತೆ. ತಪ್ಪದೆ 5 ವರ್ಷದ ಒಳಗಿನ ಮಕ್ಕಳಿಗೆ ಈ ಎಳ್ಳು ಬೀರುವ ಕಾರ್ಯಕ್ರಮವನ್ನು ಮಾಡಬೇಕು. 9 ಜನ, 5 ಜನ ಅಥವಾ 3 ಜನ ಮುತ್ತೈದೆಯರನ್ನು ಕರೆದು ಎಳ್ಳು ಬೀರಿಸಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿಸ್ಬೇಕು. ಕೊನೆಯದಾಗಿ ಅವ್ರಿಗೆ ಆರತಿಯನ್ನು ಮಾಡಿ ಅವರ ದೃಷ್ಟಿಯನ್ನು ತೆಗಿಬೇಕು. ಮಕ್ಕಳಿಗೆ ತಪ್ಪದೆ ಈ ಕೆಲಸವನ್ನು ಸಂಕ್ರಾಂತಿ ಹಬ್ಬದ ದಿನ ಮಾಡಬೇಕು. ಇನ್ನು ಅಕ್ಕಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಿರುವಂಥವರು ಪೂಜೆ ಎಲ್ಲ ಆದ ನಂತರ ಮಧ್ಯಾಹ್ನದ ಮೇಲೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ತಗೊಂಡು ಹೋಗಿ ಹಸುವಿಗೆ ತಿನ್ನೋದಕ್ಕೆ ಕೊಡಬೇಕು. ಸಗಣಿ ಪೂಜೆ ಮಾಡಿರುವಂಥವರು ಸಗಣಿಯನ್ನು ತಗೊಂಡು ಹೋಗಿ ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ಹಾಕಬೇಕು. ಇಷ್ಟು ವಿಶೇಷತೆಗಳಿಂದ ಕೂಡಿರುವಂಥ ಸಂಕ್ರಾಂತಿ ಹಬ್ಬವನ್ನು ಬೆಳಗಿನಿಂದ ಸಂಜೆವರೆಗೂ ಖುಷಿಯಿಂದ ಆಚರಣೆ ಮಾಡಿ ಶೀಘ್ರವಾಗಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.